ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್. ಹೇಗಿದ್ರೆ ಎಲ್ಲರೂ ನಾನು ಸಖತ್ತಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಮಾತು ಬಿಜಾಪುರ್ ಯೂಟ್ಯೂಬ್ ಚಾನಲ್. ಗೈಸ್ ನೋಡ್ಬೋದು, ರೀಸೆಂಟ್ ಆಗಿ ಏನೋ ಒಂದು ಪೋಸ್ಟ್ ಆಫೀಸ್ GDS ಅನ್ನೋ ಒಂದು ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಯ್ತು. ನೋಡ್ಬೋದು, ಲಿಸ್ಟ್ ಅಲ್ಲಿ 1940 ಜನದ ಒಂದು ಕೂಡ ನೇಮ್ ಕೂಡ ಅಲ್ಲಿ ಮೆನ್ಷನ್ ಆಗಿದೆ. ಇವಾಗ ನೋಡ್ಬೋದು, ಅವ್ರಿಗೆಲ್ಲ ಇವಾಗ ಸೆಪ್ಟೆಂಬರ್ 3ನೇ ತಾರೀಕು ಒಳಗಾಗಿನೇ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಬ್ಮಿಟ್ ಮಾಡಕ್ಕೆ ಒಂದು ಟೈಮ್ ನ ಕೊಟ್ಟಿದ್ದಾರೆ. ನೀವೇನಾದ್ರೂ ಸೆಪ್ಟೆಂಬರ್ 3ನೇ ತಾರೀಕು ಒಳಗಾಗಿ ಒಂದು ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡ್ಲಿಲ್ಲಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ತುಂಬಾ ಜನ ಒಂದು ಪ್ರಾಬ್ಲಮ್ ನ ಆಗ್ತಾ ಇದೆ. ಏನಪ್ಪಾ ಅಂತಂದ್ರೆ ಇವಾಗ ನೋಡ್ಬೋದು, ತುಂಬಾ ಜನ 70 to 80% ಜನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ರಿಜೆಕ್ಟ್ ಆಗ್ತಾ ಇದಾರೆ. ಯಾಕಪ್ಪ ಅಂತಂದ್ರೆ ಅವ್ರದ್ದು ಒಂದು ನೇಮ್ ಕೂಡ ಮಿಸ್ ಮ್ಯಾಚ್ ಆಗ್ತದೆ. ನೋಡ್ಬೋದು, ಇವಾಗ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಒಂದ್ ರೀತಿ ನೇಮ್ ಇರುತ್ತೆ, ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ಒಂದ್ ರೀತಿ ನೇಮ್ ಇರುತ್ತೆ. ಈ ರೀತಿಯಾಗಿ ನೇಮ್ ಮಿಸ್ ಮ್ಯಾಚ್ ಆಗಿರೋದ್ರಿಂದ ನಿಮ್ಮ ಒಂದು ಅಪ್ಲಿಕೇಶನ್ ಡೈರೆಕ್ಟ್ ಆಗಿ ರಿಜೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ತುಂಬಾ ಜನ ನೋಡ್ಬೋದು, ನಮ್ಮ ಸ್ನೇಹಿತರೆಲ್ಲ ಒಂದು ಪೋಸ್ಟ್ ಆಫೀಸ್ GDS ಏನೋ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಿದ್ದಾರೆ. ಅಲ್ಲಿ ನೋಡ್ಬೋದು, ನಮ್ಮ ಫ್ರೆಂಡ್ ಎಲ್ಲ ಹೋದಾಗ ತುಂಬಾ ಅವ್ನು ಹೇಳ್ತಾ ಇದ್ದ, ತುಂಬಾ ಜನ ಒಂದು ಡಾಕ್ಯುಮೆಂಟ್ ಅಲ್ಲೇ ರಿಜೆಕ್ಟ್ ಆಗ್ತಾ ಇದಾರೆ ಅಂತ. ಅದಕ್ಕೋಸ್ಕರ ಡಾಕ್ಯುಮೆಂಟ್ ನ ಕರೆಕ್ಟ್ ಆಗಿ, ಅಂದ್ರೆ ನೀವು ಹೋಗೋಕ್ಕಿಂತ ಮುಂಚೆ ಒಂದಕ್ಕೊಂದು ಎಲ್ಲ ಕರೆಕ್ಟ್ ಆಗಿ ಇದೆಯಾ ಇಲ್ಲ ಅಂತ ಒಂದ್ 2-3 ಸತಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಮತ್ತೆ ಕರೆಕ್ಟ್ ಆಗಿರುವಂತ ಡಾಕ್ಯುಮೆಂಟ್ ನ ಒಯ್ರಿ ಸ್ನೇಹಿತರೆ. ಅಂದ್ರೆ ಕೆಲವೊಂದು ಡಾಕ್ಯುಮೆಂಟ್ ನ ಮರ್ತ್ ಬಿಟ್ಟು ಹೋಗೋದು, ಈ ರೀತಿ ಮಾಡೋದ್ರಿಂದ ನಿಮ್ದು ರಿಜೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಪದೇ ಪದೇ ಚಾನ್ಸ್ ನ ಕೊಡಲ್ಲ ಇಲ್ಲಿ. ಅಂದ್ರೆ ಕೆಲವೊಂದು ಡಾಕ್ಯುಮೆಂಟ್ ನ ನೀವು ಮರ್ತ್ ಹೋಗಿದ್ರೆ ನೆಕ್ಸ್ಟ್ ನೀವು ಡಾಕ್ಯುಮೆಂಟ್ ತಂದು ಕೊಡಿ ಅಂತ ಈ ತರ ಚಾನ್ಸ್ ಕೊಡಲ್ಲ, ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡಿಬಿಡ್ತಾರೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಯಾರ್ಯಾರ್ದೆಲ್ಲ ಒಂದು ಲಿಸ್ಟ್ ಅಲ್ಲಿ ಹೆಸರು ಬಂದಿದೆ, ಆದಷ್ಟು ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿ ಒಂದ್ 2-3 ಸಲ ಜೆರಾಕ್ಸ್ ಮಾಡ್ಕೊಂಡು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ನ ಹೋಗಿ ಸಬ್ಮಿಟ್ ನ ಮಾಡ್ಬೇಕು ಸ್ನೇಹಿತರೆ. ಮತ್ತೆ ಇನ್ನೊಂದೇನಪ್ಪ ಬೆನಿಫಿಟ್ ಅಪ್ಪ ಅಂತಂದ್ರೆ, ಇವಾಗ ಯಾರು ಸೆಕೆಂಡ್ ಲಿಸ್ಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ನಿಮ್ಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ತುಂಬಾ ಜನ ಒಂದು ರಿಜೆಕ್ಟ್ ಆಗ್ತಾ ಇದ್ರೆ, ಅಂದ್ರೆ 70 to 80% ಜನ ಫಸ್ಟ್ ಲಿಸ್ಟ್ ಅಲ್ಲಿ ರಿಜೆಕ್ಟ್ ಆಗ್ತಾ ಇದ್ರೆ, ನೆಕ್ಸ್ಟ್ ಸೆಕೆಂಡ್ ಲಿಸ್ಟ್ ಅಲ್ಲಿ ನೋಡಬಹುದು ತುಂಬಾ ಜನದ ಒಂದು ಹೆಸರು ಕೂಡ ಅನೌನ್ಸ್ಮೆಂಟ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ಎಷ್ಟು ಜನ ರಿಜೆಕ್ಟ್ ಆಗಿರ್ತಾರೆ, ನೆಕ್ಸ್ಟ್ ಒಂದು ಸೆಕೆಂಡ್ ಲಿಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಅಷ್ಟು ಜನರದ ಹೆಸರು ಬರುತ್ತೆ. ಅಂದ್ರೆ ನೋಡಬಹುದು, ಇವಾಗ 97 ಆದ್ರೂ ಕೆಲವೊಬ್ಬರದು ಒಂದು ಲಿಸ್ಟ್ ಅಲ್ಲಿ ಹೆಸರು ಕೂಡ ಬಂದಿಲ್ಲ. 96 ಅಂದ್ರೆ ಕೆಲವೊಂದು ಸರ್ಕಲ್ ಅಲ್ಲಿ 96, 97 ಈ ರೀತಿ ಒಂದು ಕಟ್ ಆಫ್ ನಿಂತಿರುತ್ತೆ. ಆ ಕಟ್ ಆಫ್ ನಿಂತಿದ್ರು ಕೂಡ ಕೆಲವೊಬ್ಬರದು 97 ಆದ್ರೂ ಲಿಸ್ಟ್ ಅಲ್ಲಿ ಹೆಸರು ಬಂದಿರಲ್ಲ. ಅಂತವ್ರದ್ದು ಸೆಕೆಂಡ್ ಲಿಸ್ಟ್ ಅಲ್ಲಿ ಈಸಿಯಾಗಿ ಒಂದು ನೇಮ್ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮತ್ತೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಕೂಡ ತುಂಬಾ ಜನ ಒಂದು ಕಮೆಂಟ್ ಕೂಡ ಮಾಡ್ತಾ ಇದ್ರಿ. ನೋಡ್ಬೋದು, ನಿಮ್ದು ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೆಪ್ಟೆಂಬರ್ ಅಂದ್ರೆ ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಯಾರ್ದೆಲ್ಲ ನೇಮ್ ಬಂದಿದೆ ಅವ್ರದ್ದು ಸೆಪ್ಟೆಂಬರ್ 3ನೇ ತಾರೀಕು ಒಳಗಾಗಿ ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡ್ಬೇಕು. ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಆದ ತಕ್ಷಣ ಸೆಪ್ಟೆಂಬರ್ 3ನೇ ತಾರೀಕಿಗೆ ಒಂದು ಡೇಟ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಒಂದು ವಾರ ಬೇಡ 8ರಿಂದ 10 ದಿನದಲ್ಲಿ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ನ ಮಾಡ್ತಾರೆ. ಸೆಕೆಂಡ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡಿದ ತಕ್ಷಣ ನಿಮ್ಗೆ 10 ದಿನಗಳ ಟೈಮ್ ನ ಕೊಡ್ತಾರೆ. ಆ ಟೈಮ್ ಒಳಗಾಗಿ ನೀವು ಒಂದು ಸೆಕೆಂಡ್ ಲಿಸ್ಟ್ ಅಲ್ಲಿ ಯಾರ್ಯಾರೆಲ್ಲ ಹೆಸರು ಬಂದಿದೆ ಅವರೊಂದು ಡಾಕ್ಯುಮೆಂಟ್ ನ ಸಬ್ಮಿಟ್ ನ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಮತ್ತೆ ನೋಡ್ಬೋದು, ಆ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಯಾರೆಲ್ಲ ಒಂದು ಡಾಕ್ಯುಮೆಂಟ್ ಅಲ್ಲಿ ರಿಜೆಕ್ಟ್ ಆಗ್ತಾರೆ, ರಿಜೆಕ್ಟ್ ಆಗಿದ ತಕ್ಷಣ ಮತ್ತೆ ಅವರಿಗೆ ಥರ್ಡ್ ಮೆರಿಟ್ ಲಿಸ್ಟ್ ನ ಅನೌನ್ಸ್ಮೆಂಟ್ ನ ಮಾಡ್ತಾರೆ ಸ್ನೇಹಿತರೆ. ಈ ರೀತಿ ಎಲ್ಲ ಅಂದ್ರೆ ರಿಜೆಕ್ಟ್ ಆಗ್ತಾ ಬಂದಂಗೆ ಲಿಸ್ಟ್ ಗಳನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಮತ್ತೆ ಯಾರ್ಯಾರ್ದೆಲ್ಲ ಪರ್ಸೆಂಟೇಜ್ ಅಂದ್ರೆ ಒಂದ್ ರೇಂಜಿಗೆ ಅಂದ್ರೆ 92, 93 ಈ ರೀತಿ ಇರುತ್ತೆ. ಅಂದ್ರೆ ಜಾಸ್ತಿ ಒಂದು ಮೆರಿಟ್ ಲಿಸ್ಟ್ ನ ಅನೌನ್ಸ್ಮೆಂಟ್ ಮಾಡಿದ್ರೆ ನಿಮ್ದು ಕೂಡ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಈಸಿಯಾಗಿ ಒಂದು ಹೆಸರು ಬರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ನ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ ವಿಡಿಯೋನ ನೀವೇ ಮೊದಲು ನೋಡ್ತೀರಾ. ಓಕೆ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.